ಸ್ನೇಹಿತರೆ ನಮಸ್ಕಾರ. ನಾನು ಉದಯ್ ಕುಮಾರ್. ಹೇಗಿದ್ದೀರಿ ಎಲ್ಲರೂ? ಯಾಕೆ ಅಂದರೆ ನಿಜವಾಗ್ಲೂ ಹಾಗಾದರೆ ಬೈಕ್ ಟ್ಯಾಕ್ಸಿ ರದ್ದಾಯ್ತಾ? ನಿಜವಾಗ್ಲೂ ಬೈಕ್ ಟ್ಯಾಕ್ಸಿಯನ್ನು ಬ್ಯಾನ್ ಮಾಡಿದ್ದಾರಾ? ಹಾಗೆಯೇ ನಿಜವಾಗ್ಲೂ ಆಟೋ ಚಾಲಕರಿಗೆ ಸಿಹಿ ಸುದ್ದಿನ? ಇದೆಲ್ಲವೂ ಇಲ್ಲ ಅಂದರೆ ಸರ್ಕಾರದ ಕಣ್ಣಿಗೆ ಮಣ್ಣೆರಚುವ ಕೆಲಸನ ಆಟೋ ಚಾಲಕರಿಗೆ? ಇದೆಲ್ಲವನ್ನು ನೋಡೋಣ ಈ ಒಂದು ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ನಾವು ಏನೆಲ್ಲ ನೋಡಬೇಕಾಗತ್ತೆ ಅಂದರೆ ಬೈಕ್ ಟ್ಯಾಕ್ಸಿಯನ್ನು ರದ್ದು ಮಾಡಲಾಗಿದೆಯಾ ಅಂತ ನೋಡ್ಕೊಂಡು ಬರೋಣ ಈ ಒಂದು ವಿಡಿಯೋದಲ್ಲಿ. ಬನ್ನಿ ಸ್ನೇಹಿತರೆ, ನಾವು ಮೊದಲಿಗೆ ತಿಳ್ಕೋಬೇಕು, ಇದು ಈಗ 3-4 ದಿನದ ಹಿಂದೆ ಏನು ಬಂದಿತ್ತು, ಈ ಒಂದು ವಿದ್ಯುತ್ ಬೈಕ್ ನೀತಿ 2021ರಲ್ಲಿ ತಂದಂತಹ ಒಂದು ವಿದ್ಯುತ್ ಬೈಕ್ ನೀತಿಯನ್ನು ರದ್ದು ಮಾಡಿದ್ದೇವೆ ಅಂತ ಹೇಳಿಬಿಟ್ಟು ಅವರು ತಿಳಿಸಿರ್ತಕ್ಕಂಥದ್ದು. ಅದರಲ್ಲಿ ಏನು ಅವರು ತಗೊಂಡು ಬಂದಿದ್ದಾರೆ, ಆ ಕಾಪಿನಲ್ಲಿ, ಸರ್ಕಾರ ತಂದಿರತಕ್ಕಂಥ ಒಂದು ಕಾಪಿನಲ್ಲಿ ನಿಜವಾಗಲೂ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ನೀವು ನೋಡಬಹುದು, ಅದನ್ನು ನೋಡಿದರೆ ಗೊತ್ತಾಗತ್ತೆ. ಏನಂದರೆ ಅದರಲ್ಲಿ 2021ರಲ್ಲಿ ಏನು ವಿದ್ಯುತ್ ಬೈಕ್ ನೀತಿ 2021 ಅಂತ ಹೇಳಿಬಿಟ್ಟು ಶ್ರೀರಾಮುಲು ಅವರು ತಂದಿದ್ರು, ಅದನ್ನು ರದ್ದು ಅಂದರೆ ಅದನ್ನು ಹಿಂಪಡೆಯಲಾಗಿದೆ ಅಂತ ಬಂದಿದೆಯೇ ಹೊರತು ಇಲ್ಲಿ ಯಾವುದೇ ಬೈಕ್ ಟ್ಯಾಕ್ಸಿಗಳನ್ನು ನಿಷೇಧ ಮಾಡಿದ್ದೇವೆ ಅಂತ ಹೇಳಿಬಿಟ್ಟು ಎಲ್ಲೂ ಬಂದಿಲ್ಲ. ಹಾಗಾಗಿ ಇಲ್ಲಿ ಜನರು ಪ್ರತಿಯೊಬ್ಬರು ತಿಳ್ಕೊಬೇಕಾಗತ್ತೆ, ಹಾಗೆಯೇ ಆಟೋ ಚಾಲಕರು ತಿಳ್ಕೊಬೇಕಾಗತ್ತೆ, ಕ್ಯಾಬ್ ಚಾಲಕರು ಕೂಡ ತಿಳ್ಕೊಬೇಕಾಗತ್ತೆ. ಇಲ್ಲಿ ಯಾವುದೇ ಈ ಒಂದು ಬೈಕ್ ಟ್ಯಾಕ್ಸಿಗಳು ರದ್ದು ಅಂದರೆ ನಿಷೇಧವನ್ನು ಮಾಡಿಲ್ಲ. ಬೈಕ್ ಟ್ಯಾಕ್ಸಿಯನ್ನು ಓಲಾ, ಊಬರ್ ಹಾಗೆಯೇ ರ್ಯಾಪಿಡೋದಲ್ಲಿ ಏನು ವೈಟ್ ಬೋರ್ಡ್ನಲ್ಲಿ ಓಡಿಸ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿಗಳು, ಇದು ಎಲ್ಲಿಯೂ ಕೂಡ ನಿಷೇಧವಾಗಿಲ್ಲ. ತಪ್ಪು ಮಾಹಿತಿಗಳನ್ನ ತಿಳ್ಕೊಂಡು ಕೆಲವು ಚಾಲಕರು, ನಮ್ಮ ಆಟೋ ಚಾಲಕರು ಏನಿದ್ದಾರೆ, ಇವರು ಅವರ ಜೊತೆ ಜಗಳಕ್ಕೆ ಹೋಗ್ತಾ ಇದ್ದಾರೆ ಈಗಾಗಲೇ. ಹಾಗೆಯೇ ಕೆಲವು ಕಡೆ ಸ್ವೀಟನ್ನು ಹಂಚಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋಯ್ತು ಅಂತ ಹೇಳಿಬಿಟ್ಟು ಸಂಭ್ರಮಿಸ್ತಾ ಇದ್ದಾರೆ. ಆದರೆ ಸಂಭ್ರಮಿಸ್ತಕ್ಕಂಥ ಕೆಲಸ ಇನ್ನೂ ಬಂದಿಲ್ಲ, ಸಂಭ್ರಮಿಸ್ತಕ್ಕಂಥ ಟೈಮು ನಿಮಗೆ ಇನ್ನೂ ಬಂದಿಲ್ಲ ಯಾರಿಗೂ ಕೂಡ. ಆದರೆ ಒಂದನ್ನು ನಿಜವಾಗ್ಲೂ ತಿಳ್ಕೊಬೇಕಾಗತ್ತೆ, ಸರ್ಕಾರ ಹಾಗಾದರೆ ಕಣ್ಣಿಗೆ ನಿಜವಾಗ್ಲೂ ಮಣ್ಣೆರಿಕ್ತಾ ಇದೆಯಾ? ಸರ್ಕಾರ ಹಾಗಾದರೆ ಆಟೋ ಚಾಲಕರಿಗೆ, ಕ್ಯಾಬ್ ಚಾಲಕರಿಗೆ ನಿಜವಾಗ್ಲೂ ಮಣ್ಣೆರಿಕ್ತಾ? ಕೆಲವೊಂದು ಸಂಘಟನೆಗಳನ್ನ ನಾನು ನೋಡ್ತಾ ಇದ್ದೆ ಸ್ನೇಹಿತರೆ. ಈ ಒಂದು ಆರ್ಡರ್ ಬಂದ ದಿವಸ, ಶಿವರಾತ್ರಿಯ ಹಿಂದಿನ ದಿನದ ರಾತ್ರಿಯೇ ಅವರು ಹೇಳಿದ್ದು, ಫೇಸ್ಬುಕ್ನಲ್ಲಿ ಹೇಳಿದ್ದೇ ಹೇಳಿದ್ದು ಬೈಕ್ ಟ್ಯಾಕ್ಸಿನೇ ಬ್ಯಾನ್ ಆಯಿತು, ಬೈಕ್ ಟ್ಯಾಕ್ಸಿ ನಮಗೆ ಅಂದ್ಕೊಂಡಿದ್ದಾಯಿತು, ನಮಗೆ ಸಹಕಾರ ಅಂದರೆ ನಾವು ಸೆಪ್ಟೆಂಬರ್ನಲ್ಲಿ ಏನು ಈ ಒಂದು ಪ್ರತಿಭಟನೆಗಳನ್ನ ಮಾಡಿದ್ವಿ, ಅದೆಲ್ಲವೂ ಸಫಲ ಆಗೋಯ್ತು ಅಂತ. ಆದರೆ ತಿಳ್ಕೊಳ್ದೇ ಇರೋ ವಿಷಯಗಳೇನೆಂದರೆ, ರಾಮಲಿಂಗಾರೆಡ್ಡಿ ಅವರು ಆಗ ಸೆಪ್ಟೆಂಬರ್ನಲ್ಲಿ ಭರವಸೆಯನ್ನು ಕೊಟ್ಟಿರ್ತಾರೆ, ನಾನು ಯಾವ್ದು ಇಲೀಗಲ್ ಆಗಿದೆ ಚೆಕ್ ಮಾಡಿಬಿಟ್ಟು ಎಲ್ಲವನ್ನು ಬ್ಯಾನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು, ಅದು ಯಾವುದೇ ಇರ್ಬೋದು ಅಂತ. ಆದರೆ ಆ ಆರ್ಡರ್ ಕಾಪಿಯನ್ನು ನೀವು ಸರಿಯಾಗಿ ನೋಡಿ, ಅವರು ಕೊಟ್ಟಿರ್ತಕ್ಕಂಥದ್ರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರುವಂಥದ್ದಿದೆ. 2021ರ ಏನಿತ್ತು ಕರ್ನಾಟಕ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಯ ಅಗತ್ಯತೆಗಳನ್ನ, ಅಂದರೆ ಏನು ಈ ಒಂದು ಕೆಲಸಗಳನ್ನ ಕಲ್ಪಿಸಬೇಕು ಅಂತ ಹೇಳಿಬಿಟ್ಟು, ಉದ್ಯೋಗಗಳನ್ನ ಕಲ್ಪಿಸೋದಕ್ಕೆ ಅಂತ ತಂದಿದ್ದಂಥ ನೀತಿಯನ್ನು ಅಷ್ಟೇ ಈ ವಿದ್ಯುತ್ ಚಾಲಿತ ಬೈಕ್ಗಳನ್ನ ಮಾತ್ರ ಇಲ್ಲಿ ರದ್ದುಗೊಳಿಸಲಾಗಿದೆ ಅಂತ ಇರೋದು. ಅದೇ ಸರ್ಕಾರ, ಕರ್ನಾಟಕ ಸರ್ಕಾರ ತೊಗೊಂಡು ಬಂದಿತ್ತು. ಅವತ್ತು ಶ್ರೀರಾಮುಲು ಅವರು ಏನು ನಮಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದರು, ಸಾರಿಗೆ ಸಚಿವರಾಗಿದ್ದರು, ಅಂತಹ ಸಮಯದಲ್ಲಿ ತೊಗೊಂಡು ಬಂದಿದ್ದು. ಅದನ್ನು ಯಾತಕ್ಕೋಸ್ಕರ ತೊಗೊಂಡು ಬಂದರು? ಹಾಗಾದರೆ ನಿಜವಾಗ್ಲೂ ಅದು ಉದ್ಯೋಗ ಅವಕಾಶನ ಕಲ್ಪಿಸೋದಕ್ಕಂದರೆ ಸ್ನೇಹಿತರೆ, ಒಂದು ವಿಷಯವನ್ನು ತಿಳ್ಕೊಬೇಕು. ಇಲ್ಲಿ ರ್ಯಾಪಿಡೋ ಕಂಪ್ನಿ ಇದೆಯಲ್ಲ, ರ್ಯಾಪಿಡೋ ಕಂಪ್ನಿಯ ಬಗ್ಗೆ ನೀವು ತಿಳ್ಕೊಂಡ್ರೆ ಇದು ಯಾತಕ್ಕೋಸ್ಕರ ಶ್ರೀರಾಮುಲು ಅವರು ತಂದಿದ್ರು ಅನ್ನೋದು ಗೊತ್ತಾಗುತ್ತೆ. ಯಾತಕ್ಕೋಸ್ಕರ ಹಾಗಾದರೆ ಶ್ರೀರಾಮುಲು ಅವ್ರಿಗೂ ರ್ಯಾಪಿಡೋಗೂ ಏನು ಸಂಬಂಧ ಅಂತ ಒಂದು ಸಲ ನೀವು ನೋಡ್ಕೊಂಡು ಬಂದರೆ, ಅಲ್ಲಿನ ಏನು ಫೌಂಡರ್ ಇದ್ದಾರೆ ಅವರು ಹಾಗೂ ಶ್ರೀರಾಮುಲು ಅವರ ಸಂಬಂಧಗಳನ್ನು ಹುಡುಕಿದಾಗ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಅವರು ಅಲ್ಲಿ ರ್ಯಾಪಿಡೋದ ಮೇಲೆ ಒಂದು ಕೇಸ್ ಆದಂತಹ ಸಂಬಂಧ ಆ ಒಂದು ಕೇಸ್ ಅಂದರೆ ಕೋರ್ಟಿಗೆ ಹೋಗುವಂಥ ಸಮಯದಲ್ಲಿ ಬೈಕ್ ಟ್ಯಾಕ್ಸಿ ಮೇಲೆ ಏನು ಆಟೋ ಚಾಲಕರು ಇದನ್ನು ಪ್ರತಿಭಟನೆಯನ್ನು ನಡೆಸ್ತಕ್ಕಂಥ ಆ ಸಮಯದಲ್ಲಿ ಈ ಒಂದು ಶ್ರೀರಾಮುಲು ಅವರು ಈ ಒಂದು ವಿದ್ಯುತ್ ಚಾಲಿತ ವಿದ್ಯುತ್ ಬೈಕ್ ನೀತಿಯನ್ನು ತೊಗೊಂಡು ಬರ್ತಾರೆ. ಅದು ಉದ್ಯೋಗಾವಕಾಶವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಆದರೆ ನಿಜವಾಗ್ಲೂ ತಿಳ್ಕೊಬೇಕಾಗತ್ತೆ, ಇದು ಉದ್ಯೋಗಾವಕಾಶವನ್ನು ಕಲ್ಪಿಸುವ ನಿಟ್ಟಿನಲ್ಲೇ ತಂದಿದ್ದ? ಹಾಗಾದರೆ ಖಂಡಿತ ಅಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ, ನೀವು ತಿಳ್ಕೊಳ್ಳಿ ಮೊದಲಿಗೆ. ಏನಂದರೆ ಇಲ್ಲಿ ಇರ್ತಕ್ಕಂಥದ್ದು
ಅವರು ಆ ಸಮಯದಲ್ಲಿ ತಂದಿದ್ದು ನಿಜ ವಿದ್ಯುತ್ ಬೈಕ್ ನೀತಿ ಅಂತ, ಆದರೆ ಅದರ ಹಿಂದಿನ ಉದ್ದೇಶ ಬೇರೆ ಇತ್ತು. ಈ ಒಂದು ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಏನು ಆಟೋ ಚಾಲಕರು ಹಾಗೆ ಕ್ಯಾಬ್ ಚಾಲಕರು ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಈ ಪ್ರತಿಭಟನೆ ನಿಲ್ಲಬೇಕಿತ್ತು. ಹಾಗೆಯೇ ಇಲ್ಲಿ ಕಣ್ಣು ಒರೆಸುವ ತಂತ್ರವಾಗಿ ಈ ಒಂದು ವಿದ್ಯುತ್ ಬೈಕ್ ನೀತಿಯನ್ನು ತೊಗೊಂಡು ಬರ್ತಾರೆ. ವಿದ್ಯುತ್ ಬೈಕ್ ನೀತಿಯಲ್ಲಿ ಒಂದು ಉಲ್ಲೇಖ ಇರುತ್ತೆ, ಅದಕ್ಕೆ ಒಂದು ಬುಕ್ಕೆ ಇದೆ. ಅದಕ್ಕೆ ನಾನು ಒಂದೇ ಒಂದು ಪಾಯಿಂಟನ್ನು ಹೇಳ್ತೀನಿ. ಆ ವಿದ್ಯುತ್ ಬೈಕ್ ನೀತಿಯಲ್ಲಿ ಹ್ಯಾಂಡಿಕ್ಯಾಪ್ಗಳು ಓಡಿಸ್ತಾರಲ್ಲ, ಆ ತರಹದ ಟೋಟಲ್ 4 ಚಕ್ರಗಳಿರಬೇಕು. ಮುಂದೆ 1, ಹಿಂದೆ 3 ಇರಬೇಕು. ಹಾಗೆಯೇ ಮೇಲೆ ಈ ಒಂದು ಕವರ್ ಇರಬೇಕು. ಆಟೋ ಟೈಪಲ್ಲಿ ಮೇಲ್ಗಡೆ ಕವರ್ ಇರಬೇಕು. ನೀವು ನೋಡಿರ್ತೀರಿ ಕೆಲವು ಹ್ಯಾಂಡಿಕ್ಯಾಪ್ ಡ್ರೈವರ್ಗಳು ಮೇಲೆ ಒಂದು ಆಟೋಗಿದ್ದಂಗೆ ಒಂದು ಟಾಪ್ ಟೈಪ್ ಹಾಕ್ಕೊಂಡಿರ್ತಾರೆ. ಆ ತರಹದ ಒಂದು ಟಾಪ್ ಇರಬೇಕು. ಇದೆಲ್ಲವೂ ಇದೆ ಅದರಲ್ಲಿ, ಆ ರೂಲ್ಸ್ನಲ್ಲಿ. ಆದರೆ ಇಲ್ಲಿ ಎಲ್ಲವನ್ನು ಗಾಳಿಗೆ ತೂರಿ ಕೇವಲ ವಿದ್ಯುತ್ ಏನು ಬೈಕ್ಗಳನ್ನ ತೊಗೊಂಡು ಓಡಿಸಿ ಅಂತ ಹೇಳಿಬಿಟ್ಟು ಸ್ಕೂಟರ್ಗಳನ್ನ ತೊಗೊಂಡು ಓಡಿಸ್ತಾ ಇದ್ರು. ಆದರೆ ಅದನ್ನು ತಂದ ಕಾರಣ ಕೂಡ ಇಷ್ಟೇ. ಈ ಒಂದು ರ್ಯಾಪಿಡೋದವರಿಗೆ ಸೂಚನೆಯನ್ನು ಕೊಡಲಾಗಿತ್ತು ಆ ಸಮಯದಲ್ಲಿ. ಅಂದರೆ ನೀವುಗಳು ಈ ಒಂದು ಪೆಟ್ರೋಲ್ ಹಾಗೆ ಏನು ಈ ಬೈಕ್ಗಳನ್ನ ಓಡಿಸ್ತಿದ್ರಿ, ವೈಟ್ ಬೋರ್ಡು, ಇದು ಇಲೀಗಲ್ ಆಗುತ್ತೆ. ಹಾಗಾಗಿ ನಾವು ಈ ನೀತಿಯನ್ನು ತಂದರೆ ನೀವು ಅದನ್ನು ಅಳವಡಿಸಿಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಕೂಡ ತಂದಿದ್ದರು. ಆದರೆ ಅದು ನಮ್ಮ ಆಟೋ ಚಾಲಕರಿಗೆ ಅಷ್ಟೊಂದು ಯೋಚನೆ ಮಾಡಲಿಕ್ಕೆ ಹೋಗಲೇ ಇಲ್ಲ. ಹಾಗೆಯೇ ಅವರು ಕೂಡ ರ್ಯಾಪಿಡೋ ಕಂಪ್ನಿ ಇರ್ಬೋದು, ಊಬರ್ ಕಂಪ್ನಿಯವ್ರು ಇರ್ಬೋದು, ಇವರು ಯಾರು ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಹೋಗಲೂ ಇಲ್ಲ. ನೀವು ಯಾವುದ್ಯಾವುದ್ರಲ್ಲಿ ಓಡಿಸ್ತೀರಿ ಓಡಿಸಿ ಅಂತ. ಹಾಗಾದರೆ ಈಗ ವಿದ್ಯುತ್ ಬೈಕ್ ನೀತಿಯನ್ನು ಏನಂದರೆ ರದ್ದು ಮಾಡಿದ್ದಾರೆ ಸರ್. ಹಾಗಾದರೆ ವಿದ್ಯುತ್ ಈಗ ಗಾಡಿಗಳು ಯಾವುದು ಓಡೋದೇ ಇಲ್ವಾ? ಸ್ಕೂಟರ್ಗಳು ಅಂದರೆ ಖಂಡಿತ ಓಡ್ತಾ ಇದೆ ಸ್ನೇಹಿತರೆ, ಎಲ್ಲವೂ ಓಡುತ್ತೆ. ಯಾಕೆ ಅಂತ ಹೇಳ್ತೀನಿ, ಅದನ್ನು ಸಿಂಪಲ್ಲಾಗಿ ಕೇಳ್ಕೊಳ್ಳಿ ಸ್ನೇಹಿತರೆ. ಈಗ ನನ್ನ ಹತ್ರ ಒಂದು ಗಾಡಿ ಇದೆ, ವಿದ್ಯುತ್ ಚಾಲಿತ ಬೈಕ್ ಇದೆ. ಅಂದರೆ ಯಾವುದೋ ಒಂದು ನನ್ನ ಹತ್ರ ಎಲೆಕ್ಟ್ರಿಕ್ ವೆಹಿಕಲ್ ಇದೆ ಅಂದ್ಕೊಡಿ. ನನ್ನ ಸ್ನೇಹಿತನದ್ದು ಯಾವುದೋ ಒಂದು ಪೆಟ್ರೋಲ್ ಗಾಡಿ ಇದೆ. ವಿದ್ಯುತ್ ಗಾಡಿನ ಅಟ್ಯಾಚ್ ಮಾಡ್ಕೊಳ್ಳಲ್ಲ ಯಾವುದೋ ಒಂದು ಕಂಪ್ನಿ. ನಾನು ತೊಗೊಂಡೋಗ್ತೀನಿ ನನ್ನ ಸ್ನೇಹಿತನ ಪೆಟ್ರೋಲ್ ಗಾಡಿನ ತೊಗೊಂಡೋಗಿ ಏನು ಮಾಡ್ತೀನಿ, ನೀಟಾಗಿ ಅಟ್ಯಾಚ್ ಮಾಡ್ತೀನಿ. ಆದರೆ ಅದನ್ನು ಅಟ್ಯಾಚ್ ಮಾಡಿ ಬರ್ತೀನಿ. ಆದರೆ ನೆಕ್ಸ್ಟ್ ನಾನು ಓಡಿಸ್ತಕ್ಕಂಥದ್ದು ಈ ಎಲೆಕ್ಟ್ರಿಕ್ ವೆಹಿಕಲ್. ಯಾಕೆ ಎಲೆಕ್ಟ್ರಿಕ್ ವೆಹಿಕಲ್ನ ಆವಾಗ ಓಡಿಸ್ದಾಗ ಅಲ್ಲಿ ಕೂತ್ಕೊಂಡಿರೋ ಕಂಪ್ನಿಯವ್ರಿಗೇನು ಗೊತ್ತಾಗುತ್ತೆ ನಾನು ಯಾವ ಗಾಡಿ ಓಡಿಸ್ತಿದ್ದೀನಿ ಅಂತ? ಗೊತ್ತಾಗಲ್ವಲ್ಲ. ಹಾಗಾಗಿ ಸ್ನೇಹಿತರೆ, ಇದು ಯಾವುದೇ ಕಾರಣಕ್ಕೂ ಇನ್ನೂ ನಿಷೇಧ ಆಗಿಲ್ಲ. ನಿಷೇಧ ಆಗಬೇಕು ಅಂದರೆ ಬೈಕ್ ಟ್ಯಾಕ್ಸಿ ಇನ್ನೂ ಬಹಳಷ್ಟು ದಿನಗಳು ಬೇಕಾಗಬಹುದು. ಈಗಾಗಲೇ ಕೇಸ್ ಡಿಸ್ಪೋಸ್ನಲ್ಲಿ ಬಂದು ವಿಲೇವಾರಿಯಾಗಿದೆ. ಅದು ಏನು ತೀರ್ಪು ಬರುತ್ತೆ ಇವತ್ತು, ಹಾಗೆಯೇ ಇವತ್ತೇನಿದೆ ಈ ದಿನ, ಇವತ್ತು ಬಂದುಬಿಟ್ಟು RTO ಅಧಿಕಾರಿಗಳು ಕೂಡ ಕರೆದಿದ್ದಾರೆ ಒಂದು ಮೀಟಿಂಗನ್ನು. ಏಕೆಂದರೆ ಕೆಲವು ಸಂಘಟನೆಗಳು ಹೇಳಿರೋ ಹಾಗೆ ನಮ್ಮ ಆಟೋ ಚಾಲಕರು, ಅಂದರೆ ಏನು ಆಟೋ ಚಾಲಕರಿದ್ದಾರೆ, ಆಟೋ ಚಾಲಕರು ಕೆಲವೊಂದು ಟ್ಯಾಕ್ಸಿಗಳ ಮೇಲೆ, ಅಂದರೆ ಬೈಕ್ ಟ್ಯಾಕ್ಸಿಗಳ ಮೇಲೆ ಈ ಒಂದು ಬೈಕ್ ನೀತಿಯನ್ನು ರದ್ದುಗೊಳಿಸಿದ ಮೇಲೆ, ಹಿಂಪಡೆದ ಮೇಲೆ ಬಹಳಷ್ಟು ಕಡೆ ಒಂದು ಗಲಾಟೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ಮೇಲೆ. ಹಾಗಾಗಿ ಅದಕ್ಕೋಸ್ಕರ RTOದವರು ಒಂದು ನಮ್ಮನ್ನು ಮೀಟಿಂಗ್ಗೆ ಕರೆದಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ನನಗೆ ಗೊತ್ತಿಲ್ಲ, RTOದವರು ಬೈಕ್ ಟ್ಯಾಕ್ಸಿಯ ಮೇಲೆ ಆಟೋ ಚಾಲಕರು ಗಲಾಟೆಯನ್ನು ಮಾಡಿದರೆ RTOದವರು ಕರಿಬೇಕಾ, ಕಮಿಷನರ್ ಕರಿಬೇಕಾ, ನನಗೆ ಗೊತ್ತಿಲ್ಲದಿರೋ ವಿಷಯ. ಯಾಕೆಂದರೆ ನನಗೆ ಗೊತ್ತಿಲ್ಲ, ನನಗೆ RTOದವರು ನನಗೆ ಯಾರೂ ಹೇಳಿಲ್ಲ. ಆದರೆ ಇಲ್ಲಿ ನಮ್ಮ ಕೆಲವು ಆಟೋ ಯೂನಿಯನ್ನವರು ಹೇಳಿದ ಹಾಗೆ RTOದವರು ಇದರ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ಕರೆದಿದ್ದಾರೆ ಅಂತ ಹೇಳಿದ್ದಾರೆ. ಅದು ಏನು ಮಾತಾಡ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ. ಆದರೆ ಈ ಒಂದು ಕೇಸ್ ಏನು ಇತ್ಯರ್ಥವಾಗಿದೆ, ಡಿಸ್ಪೋಸ್ ಆಗಿದೆ ಅಂತ ಬರ್ತಾ ಇದೆ, ಏನಾಗಿದೆ, ಯಾಕಾಗಿದೆ ಅನ್ನೋದು ಅದು ಇವತ್ತಷ್ಟೇ ಗೊತ್ತಾಗಬೇಕಾಗುತ್ತೆ. ಅದು ಏನಂತ ಹೇಳಿಬಿಟ್ಟು ನೋಡೋಣ ಸ್ನೇಹಿತರೆ. ಹಾಗಾದರೆ ಆಟೋ ಚಾಲಕರೇ ನಿಜವಾಗ್ಲೂ ಇಷ್ಟು ದಿನ ಪ್ರತಿಭಟನೆ ಮಾಡಿದ್ದಕ್ಕೆ ಪ್ರತಿಫಲ ಸಿಕ್ಕಿದ್ಯಾ? ಪ್ರತಿಫಲ ನಿಜವಾಗ್ಲೂ ಸಿಕ್ಕಲಿಲ್ಲ ಸ್ನೇಹಿತರೆ. ಯಾತಕ್ಕೋಸ್ಕರ ಅಂದರೆ ಎಷ್ಟೋ ಜನ ನಾನು ನೋಡ್ತಿದ್ದೆ, ಸ್ವೀಟನ್ನು ಹಂಚಿ ಸಂಭ್ರಮಿಸ್ತಿದ್ರು. ಬೈಕ್ ಟ್ಯಾಕ್ಸಿ ಬ್ಯಾನೇ ಆಗೋಯ್ತು ಅಂದರು. ಹಾಗೆಯೇ ಬೈಕ್ ಟ್ಯಾಕ್ಸಿ ನಿಜವಾಗ್ಲೂ ಇರೋದೇ ಇಲ್ಲ ಅಂದರು. ಬೈಕ್ ಟ್ಯಾಕ್ಸಿ ಯಾಕೆ ಓಡಿಸ್ತಿದ್ದಾರೆ ಅಂತ ಅಂದರು, ಬ್ಯಾನ್ ಆಗೋಗಿದೆ ಅಂದರು. ಆದರೆ ನಿಜವಾಗ್ಲೂ ತಿಳಿದುಕೊಳ್ಳಿ, ಇದು ಸರ್ಕಾರಗಳು, ಪ್ರತಿಯೊಂದು ಸರ್ಕಾರ ಯಾವುದೇ ಎಲೆಕ್ಷನ್ ನಮ್ಮ ಮುಂದೆ ಇದ್ದಾಗ ಆಟೋ ಚಾಲಕರು ಹಾಗೆ ಕ್ಯಾಬ್ ಚಾಲಕರು ಒಟ್ಟು ಸರಿಸುಮಾರು 7ರಿಂದ 8 ಲಕ್ಷ ಇರೋದರಿಂದ ಅವರ ಓಟುಗಳು ನಿಜವಾಗಿಯೂ ಒಂದು ಅವರಿಗೆ ಪರಿಣಾಮವನ್ನು ಬೀರುತ್ತೆ. ಆ ಒಂದು ಉದ್ದೇಶದಿಂದ ಈ ರೀತಿಯಾದಂತಹ ಒಂದು ನಿರ್ಣಯವನ್ನು ತೆಗೆದುಕೊಂಡು ಬಂದು ಇದು ರದ್ದಾಗಿದೆ ಅನ್ನುವ ರೀತಿಯಲ್ಲಿ, ಅಂದರೆ
ಏನು ಬೈಕ್ ಟ್ಯಾಕ್ಸಿಯನ್ನೇ ಬ್ಯಾನ್ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ತಿಳ್ಕೊಳ್ತಾರೆ ನಮ್ಮ ಆಟೋ ಚಾಲಕರು ಅನ್ನೋದು ಸರ್ಕಾರಗಳಿಗೆ ಗೊತ್ತಿರುತ್ತೆ. ಹಾಗಾಗಿ ಆ ಬೈಕ್ ಟ್ಯಾಕ್ಸಿ ಯಾವುದೇ ಕಾರಣಕ್ಕೂ ನಿಷೇಧ ಆಗಿಲ್ಲ ಅನ್ನೋದನ್ನು ತಿಳಿದುಕೊಳ್ಳಿ. ಇದನ್ನು ತಿಳಿದುಕೊಳ್ಳಿಲ್ಲ ಅಂದರೆ ಆಟೋ ಚಾಲಕರು ಹಾಗೆ ಕ್ಯಾಬ್ ಚಾಲಕರಂತಹ ದಡ್ಡರು ಮುಟ್ಟಾಳರು ಮತ್ತೊಬ್ಬರು ಇರೋದಿಲ್ಲ. ಬೈಕ್ ಟ್ಯಾಕ್ಸಿ ನಿಜವಾಗ್ಲೂ ಬ್ಯಾನ್ ಆಗಿಲ್ಲ ಸ್ನೇಹಿತರೆ. ಹಾಗೆಯೇ ಇದನ್ನು ತಿಳ್ಕೊಳ್ಳಿ. ಇನ್ನಷ್ಟು ವಿಷಯಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.